ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮೂಲಾಗ್ರ ಬದಲಾವಣೆ ಆಗಿರುವಂತದ್ದು, ಅದರಲ್ಲೂ ಪ್ರಮುಖವಾಗಿ ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡಲಾಗಿದೆ. ಎಸಿಪಿ ಚಂದನ್ ಈಗ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ತನಿಖಾಧಿಕಾರಿ ಬದಲಾವಣೆ ಆಗಿರೋದು ಕೂಡ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ವಿಜಯನಗರದ ಉಪವಿಭಾಗದ ಎಸಿಪಿ ಚಂದನ್ ತನಿಖಾಧಿಕಾರಿ. ಇಷ್ಟು ದಿನ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಈ ಕೇಸ್ಗೆ ತನಿಖಾಧಿಕಾರಿಯಾಗಿದ್ರು. ಈಗ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಇಂದಿನಿಂದ ಎಸಿಪಿ ಚಂದನ್ ಈ ಕೇಸ್ನ ತನಿಖೆಯನ್ನು ನಡೆಸಲಿಕ್ಕಿದ್ದಾರೆ. ಇದರಿಂದ ಕೇಸ್ಗೆ ಯಾವುದೇ ರೀತಿಯ ಹಿನ್ನಡೆ ಆಗೋದಿಲ್ಲ ಅನ್ನುವಂತಹದ್ದು ಇಲ್ಲಿ ಬಹಳ ಸ್ಪಷ್ಟ. ಈ ವಿಚಾರವಾಗಿ ನಮ್ಮ ಕ್ರೈಮ್ ಬ್ಯೂರೋ ಸುನೀಲ್ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಈ ರೀತಿ ತನಿಖೆ ಪ್ರಗತಿಯಲ್ಲಿ ಇರುವಾಗ ಅಧಿಕಾರಿಯನ್ನ ಬದಲು ಮಾಡಿದರೆ ಕೇಸ್ಗೆ ಏನಾದರೂ ಹಿನ್ನಡೆ ಆಗಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈಗ ಎಸಿಪಿ ಆಯ್ಕೆ ಆಗಿರೋದ್ರಿಂದ ತನಿಖೆ ಇನ್ನಷ್ಟು ಪ್ರಗತಿಯಲ್ಲಿ ಸಾಗುತ್ತೆ, ತನಿಖೆಗೆ ಯಾವುದೇ ರೀತಿಯ ಹಿನ್ನಡೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಅವರು ತಿಳಿಸ್ತಾ ಇದ್ರು. ಸೊ ಈಗ ತನಿಖಾಧಿಕಾರಿ ಮೊದಲು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇದ್ರು, ಈಗ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಒಂದು ಕಡೆ ಮಂಡ್ಯದಲ್ಲಿ ಅನ್ನದಾತರಿಂದ ಗಲ್ಲು ಶಿಕ್ಷೆಗಾಗಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದ್ದಾರೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲೂ ಕೂಡ ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಹತ್ಯೆಯನ್ನು ಖಂಡಿಸಿ ಈ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಿತ್ರದುರ್ಗದಲ್ಲಿ ವೀರಶೈವ ಲಿಂಗಾಯತ ಸಮಾಜದಿಂದ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆಯ ವೇಳೆ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಅವರು ಭಾಷಣವನ್ನ ಮಾಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಮಧ್ಯೆ ಶಾಸಕ ತಿಪ್ಪಾರೆಡ್ಡಿಗೆ ಬೆದರಿಕೆ ಕರೆ ಬಂದಿದೆಯಂತೆ. ಅನಾಮಧೇಯ ವ್ಯಕ್ತಿಯೊಬ್ಬರು ಕರೆ ಮಾಡಿ ಬೆದರಿಕೆ ಹಾಕಿದ್ದಾರಂತೆ. ನಟ ದರ್ಶನ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ತಿಪ್ಪಾರೆಡ್ಡಿ. ನಾಯಕನಾಗಿ ಮಾಡಿ ಒಂದು ಆದರ್ಶ ವ್ಯಕ್ತಿಯಾಗಿ ಸಿನಿಮಾಗಳಲ್ಲಿ ಮಾತ್ರ ಕಾಣ್ತಾರೆ. ಅದು ನಿಜ ಜೀವನದಲ್ಲಿ ಇವತ್ತು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಒಂದು 7-8 ಇನ್ಸಿಡೆಂಟ್ನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಗಮನಿಸಿದರೆ ನಿಜವಾಗಲೂ ಕೂಡ ಅವರು ಒಬ್ಬ ಭಿನ್ನವಾದಂಥ ವ್ಯಕ್ತಿ. ಇವತ್ತು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ ನಮ್ಮ ಟಿವಿಯವರು ಅವ್ರ ತಂದೆ ಮತ್ತು ಅವ್ರ ತಾಯಿಯವರನ್ನ ಟಿವಿ ಮುಖಾಂತರ ಸಂದರ್ಶನ ಮಾಡಿದಾಗ ಆ ತಂದೆ ತಾಯಿಗಳು ಮುಪ್ಪಿನ ಕಾಲದಲ್ಲಿ ಆಗಿರ್ತಕ್ಕಂಥ ನೋವನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಂತರಿಗೂ ಕಣ್ಣೀರು ಬರ್ತಕ್ಕಂಥ ಇವತ್ತು ದೃಶ್ಯವನ್ನು ನಾವು ಟಿವಿಯಲ್ಲಿ ನೋಡಿದ್ದೇವೆ. ಜೊತೆಗೆ ಕಳೆದ 1 ವರ್ಷದ ಕೆಳಗೆ ಮದುವೆಯಾಗಿ ಆ ಮಗು ಏನು ಇನ್ನು ಪ್ರಪಂಚಕ್ಕೆ ಬಂದಿಲ್ಲ, ಬರುವ ವರ್ಷದಲ್ಲೇ ಅವರು ಕೊಲೆಯಾಗಿರ್ತಕ್ಕಂಥದ್ದು. ಆ ಮಗುವಿನ ಹೆಣ್ಣಿನ ಯಾರು ಅವರ ಶ್ರೀಮತಿ ಇದ್ದಾರಲ್ಲ, ನಿಜವಾಗಲೂ ಕೂಡ ಇದು ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಕೃತ್ಯವನ್ನ ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು. ಈಗ ಕಳೆದ 4 ವರ್ಷದಿಂದ ರಾಜ್ಯದ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಬಹಳ ವಿಫಲವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹುಬ್ಬಳ್ಳಿ ಇರ್ಬೋದು, ಅಲ್ಲಾಗಿರ್ತಕ್ಕಂಥದ್ದು, ಇಲ್ಲಾಗಿರ್ತಕ್ಕಂಥದ್ದು. ಅದರಿಂದ ಏವನ್ನಾಗಿ ಮಾಡಿರ್ತಕ್ಕಂಥ ದರ್ಶನವನ್ನು ಇವತ್ತು ಏವೆಟ್ಟು ಅಂತ ತೋರಿಸ್ತಾ ಇರ್ತಾರೆ. ಈಗಾಗಲೇ ನಮ್ಮ ನವೀನ್ ಮಾತಾಡಿದಾಗಲೇ ಅವರು ಕಳೆದ ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮಂಡ್ಯದಲ್ಲಿ ಕ್ಯಾನ್ವಸ್ ಮಾಡಿರ್ತಕ್ಕಂಥದ್ದು ಮತ್ತು ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯದ ಸಂಪುಟದ ಸಚಿವರು. ಅಸಲಿಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಯಾವ ರೀತಿ ಕರೆ ತಂದ್ರು ಅನ್ನುವಂಥದ್ದು ಭಾರಿ ಚರ್ಚಿತ ವಿಷಯ. ಬೈಕ್ ಅಡ್ಡಗಟ್ಟಿ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆ ತರಲಾಯ್ತ. ಆ ಕಿಡ್ನಾಪ್ ಮಾಡುವ ಸೀನ್ ಯಾವ ರೀತಿ ಇತ್ತು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಜೂನ್ 8ನೇ ತಾರೀಕು ನಡೆದಂತಹ ಘಟನೆಯ ಸೀನ್ ಹೇಗಿತ್ತು, ಅಸಲಿಗೆ ಚಿತ್ರದುರ್ಗದಲ್ಲಿ ಅವತ್ತು ನಡೆದಿದ್ದಾದ್ರೂ ಏನು, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರ ಹಾಗಿದ್ರೆ ಇವರು
8ನೇ ತಾರೀಕು ನಡೆದಂತಹ ಆ ಘಟನೆಯ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದಲ್ಲಿ. ಹೈವೇ ಪಕ್ಕದಲ್ಲೇ ಕಿಡ್ನಾಪ್ ಮಾಡಿದ್ರೆ ಹಾಗಿದ್ರೆ ಈ ಹಂತಕರು ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ತೆರಳುತ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ರೇಣುಕಾಸ್ವಾಮಿ ಚಲನವಲನ ಸೆರೆಯಾಗಿರೋದು ಜೂನ್ 8ನೇ ತಾರೀಕು ಬೆಳಗ್ಗೆ 9:48 ಬೈಕಲ್ಲಿ ಜಸ್ಟ್ ಪಾಸ್ ಆಗ್ತಾರೆ ಈ ರೇಣುಕಾಸ್ವಾಮಿ. ಸಿಸಿಟಿವಿ ದೃಶ್ಯ ಸೆರೆಯಾದ ಅಣತೆ ದೂರದಲ್ಲಿಯೇ ಬೈಕ್ ಪತ್ತೆ ಆಗಿರೋದು. ಮಾರ್ಗ ಮಧ್ಯದಲ್ಲಿಯೇ ಅಡ್ಡಗಟ್ಟಿ ಅಪಹರಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸ್, ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ರೇಣುಕಾಸ್ವಾಮಿ ಜೂನ್ 8ನೇ ತಾರೀಕು ಬೆಳಿಗ್ಗೆ 9:48 ಬೈಕಲ್ಲಿ ಜಸ್ಟ್ ಪಾಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ದೃಶ್ಯ ಸೆರೆಯಾದಂತಹ ಅಣತಿ ದೂರದಲ್ಲಿ ಈಗ ನೀವೇನು ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಇಲ್ಲಿಂದ ಅಣತಿ ದೂರದಲ್ಲಿ ಬೈಕ್ ಪತ್ತೆಯಾಗಿದೆ. ಹಾಗಿದ್ರೆ ಈ ಗ್ಯಾಪ್ ಅಲ್ಲಿ ಕಿಡ್ನಾಪ್ ಮಾಡಿಕೊಂಡು ಈ ಹೈವೇಯಲ್ಲಿಯೇ ಕಿಡ್ನಾಪ್ ಮಾಡಿಕೊಂಡು ಎತ್ತಾಕೊಂಡು ಬಂದ್ರ ಈ ಹಂತಕರು ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ನೋಡಿ, ಸರಿಯಾಗಿ 9:48 ಆಗಿದೆ. ಆ ಗ್ಯಾಪ್ ಅಲ್ಲಿ ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ಅಲ್ಲಿಂದ ಜಸ್ಟ್ ಪಾಸ್ ಆಗ್ತಾ ಇರುವಂತಹ ವೆರಿ ಕ್ಲಿಯರ್ ಅಂಡ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಪಕ್ಕದಲ್ಲಿಯೇ ಹೈವೇ ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯಗಳು.